ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಹಾಗಳಿಗೆ ಇವತ್ತು ಬಂದಿದೆ ನೋಡಿ ಫ್ರೆಂಡ್ಸ್. ನಾವು ಈಗ ಮಂತ್ರಾಲಯಕ್ಕೆ ಬಂದಿದ್ದೇವೆ. ಇದು ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ ಹೆಸರು ಗುರು ತಿರುಮಲ ಲಾಡ್ಜ್ ಅಂತ ಹೇಳ್ಬಿಟ್ಟು. ನಾವು ಬೆಳಗಿನ ಜಾವ 3 ಗಂಟೆಗೆ ಹೋಗಿದ್ದರಿಂದ ನಾವು ಹೋಗಿ ಈ ಹೋಟೆಲಲ್ಲಿ ಉಳ್ಕೊಂಡ್ವಿ. ಈ ಹೋಟೆಲಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ನಾವು ಇಲ್ಲಿಂದ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಾವು ಇಲ್ಲಿಂದ ಹೊರಟಿದ್ದು ಶನಿವಾರ ಸಂಜೆ 8:30 9 ಗಂಟೆ ಸುಮಾರಿಗೆ ಇಲ್ಲಿ ಹೊರಟ್ವಿ. ನಾವು ಅಲ್ಲಿ ಹೋಗಿ ತಲುಪೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ಹೋಟೆಲಲ್ಲಿ ರೂಮ್ ಮಾಡಿದ್ವಿ. ಅಲ್ಲಿ ಹೋಗಿ ಎಲ್ಲ 3 ಗಂಟೆಗೆ ಎಲ್ಲ ರೆಡಿಯಾಗಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಒಟ್ಟು ನನ್ನ ಮಗ ಸೇರಿ 13 ಜನ ಹೋಗಿದ್ವಿ ಫ್ರೆಂಡ್ಸ್. ಎಲ್ಲರೂ ಸ್ನಾನ ಎಲ್ಲ ಮುಗಿಸ್ಕೊಂಡು 6 ಗಂಟೆಗೆ ದರ್ಶನಕ್ಕೆ ಹೋಗ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ಆಮೇಲೆ ಎಲ್ಲ ಹೊರಗಡೆ ಬಂದುಬಿಟ್ಟು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ನಿಂತ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಷ್ಟು ಜನ ಲೇಡೀಸು, ನಮ್ಮ ಮನೆಯವರೊಬ್ಬರು ಮತ್ತು ನನ್ನ ಮಗ ಮತ್ತು ಡ್ರೈವರು, 3 ಜನ ಗಂಡಸರು. ಎಲ್ಲರೂ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಇಲ್ಲಿಂದ ನಾವು ನೆಕ್ಸ್ಟು ಇದಕ್ಕೆ ಹೋಗೋಣ, ದೇವಸ್ಥಾನಕ್ಕೆ, ಇನ್ನೊಂದಕ್ಕೆ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಇನ್ನೊಂದು ದೇವಸ್ಥಾನ ಯಾವುದಪ್ಪ ಅಂತಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ.
ನಾವು ಪಂಚಮುಖಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ರಾಯರ ಜಪದ ಕಟ್ಟೆ ಅಂತ ಹೇಳ್ಬಿಟ್ಟು, ಇಲ್ಲಿ ರಾಯರು ಬಳಸ್ತಿದ್ದಂತಹ ಒಳಕಲ್ಲು, ಅವರು ಬೋಧನೆ ಮಾಡ್ತಿದ್ದಂತಹ ಒಂದು ಮರ ಅದೆಲ್ಲ ಇತ್ತು. ಅದೆಲ್ಲ ನೋಡಿಕೊಂಡು ಇಲ್ಲಿ ಪಕ್ಕದಲ್ಲೇ ಒಂದು ಹೊಳೆ ಕೂಡ ಇತ್ತು, ಅಲ್ಲಿ ಕೂಡ ಹೋಗ್ಬಿಟ್ಟು ನೋಡಿಕೊಂಡು ಬರ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮೊಸಳೆ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ನೋಡಿ ಇಲ್ಲಿ ಒಬ್ಬರು ರಂಗೋಲಿ ಎಲ್ಲ ಇಡ್ತಾಯಿದ್ರು, ಅದು ಸಗಣಿ ಹಾಕಿ ಸಾರಿಸಿದ್ದಾರೆ. ಏನು ಅಷ್ಟು ಕಲರ್ ಆಗಿದೆಯಲ್ಲ ಅಂತ ಕೇಳಿದ್ದಕ್ಕೆ, ಆ ಸಗಣಿ ಜೊತೆಗೆ ಏನೋ ಒಂದು ಪೌಡ್ರ್ ಬರುತ್ತೆ, ಅದನ್ನು ಹಾಕಿದು ಸಾರಿಸೋದ್ರಿಂದ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಇಲ್ಲೆಲ್ಲ ಸುತ್ತಾಡಿಕೊಂಡು ಬರ್ತಾಯಿದ್ದೇವೆ. ಅದರ ಪಕ್ಕದಲ್ಲೇ ಇದು ಬಿಚ್ಚಲಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ಹೊಸ್ದಾಗಿ ಕಟ್ಟಿದ್ದಾರೆ. ಅದರ ವಿಶೇಷತೆ ಏನಪ್ಪ ಅಂತಂದರೆ, ಅದನ್ನು ಬರೀ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಅಲ್ಲಿನ ಪುರೋಹಿತರು ಹೇಳಿದರು. ಮತ್ತಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಹಾಗಂತ. ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ ಫ್ರೆಂಡ್ಸ್. ಪಕ್ಕದಲ್ಲೇ ಇದು ಅದರ ಪಕ್ಕದಲ್ಲೇ ಇರೋದಿದು ನಾಗರಕಲ್ಲಿಂದು. ಇದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇರೋವಂತಹ ಗೋಶಾಲೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಕಟ್ಟಿದ್ದಾರೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಆ ಕಡೆ ಎಲ್ಲ ತುಂಬ ಹಸುಗಳಿದೆ, ಅದರಲ್ಲಿ ಇದು ಸ್ವಲ್ಪ ಅಷ್ಟೇ. ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಈ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಈ ದೇವಸ್ಥಾನದ ಹೆಸರು ನನಗೆ ನಿಜ ನೆನಪಿಗೆ ಬರ್ತಾ ಇಲ್ಲ ಫ್ರೆಂಡ್ಸ್. ಆಗಿಂದ ನೆನಪಿಸ್ಕೋತಾ ಇದ್ದೀನಿ, ಈ ದೇವಸ್ಥಾನದ ಹೆಸರು ನೆನಪಿಗೆ ಬರ್ತಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೀಗಿದೆ, ಇದು ಎಲ್ಲ ಬಂಡೆ ಥರ ಇದೆ. ಇದರಿಂದ ಮೇಲ್ಗಡೆ ಹೋಗ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗೆ ಹೋಗಬೇಕು. ಇಲ್ಲಿ ಹೋಗೋ ಅಷ್ಟರಲ್ಲಾಗಲೇ ನಾವು ಒಂದು 2 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾವು ಇಲ್ಲಿ ಹೋಗೋ ಅಷ್ಟರಲ್ಲಿ ಮೇಲ್ಗಡೆ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇದು ಈ ದೇವಸ್ಥಾನದ ಹೆಸರೇ ನೆನಪಿಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಕೋತಿಗಳು ಎಷ್ಟು ಚೆನ್ನಾಗಿ ಕೂತಿದೆ. ಇಲ್ಲಿ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಊಟ ಕೂಡ ಕೊಡ್ತಾಯಿದ್ರು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಊಟ ಅಂತ ಕೇಳಬೇಕಾ, ಮೊದಲೇ ತುಂಬ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗೂ ಇತ್ತು. ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಅನ್ನ 2 ಇತ್ತು. ಅಲ್ಲಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಅಂಜನಾದ್ರಿ ಬೆಟ್ಟಕ್ಕೆ. ಅಂತೂ ಇಂತೂ ಅಂಜನಾದ್ರಿ ಬೆಟ್ಟ ಹತ್ತಿದ್ವಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಒಂದು 400 ಸ್ಟೆಪ್ಸ್ ಇರಬಹುದು ಫ್ರೆಂಡ್ಸ್, ನಮ್ಮ ಅಂದಾಜು. ಗೊತ್ತಿಲ್ಲ ಎಷ್ಟಿದೆ ಅಂತ, ಅಷ್ಟೊಂದಿದೆ ಅಂತ ಗೊತ್ತೇ ಇರಲಿಲ್ಲ ನಮಗೆ.
ಅಲ್ಲಿ ಹತ್ತಿದ ಮೇಲೆ ಗೊತ್ತಾಗಿದ್ದು ತುಂಬ ಒಂಥರ ಸುಸ್ತು ಕಷ್ಟ ಅನ್ನಿಸ್ತು ಅಷ್ಟೇ. ಹತ್ಬೇಕಾದ್ರೆ ಹತ್ತಿದ ಮೇಲಂತೂ ಸ್ವರ್ಗನೇ ಇಲ್ಲೇ ಇದೆ ಅನಿಸ್ಬಿಡ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಮೇಲ್ಗಡೆ ಪ್ಲೇಸ್ ಅಂತೂ. ತುಂಬ ಖುಷಿ ಆಯಿತು. ನಾವು ಅಲ್ಲಿಂದ ಕೆಳಗಡೆ ಇಳಿದು ಬರೋಷ್ಟರಲ್ಲಿ 3:30-4 ಗಂಟೆ ಆಗಿತ್ತು ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನಾವು ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಎಲ್ಲಿಗೆ ಬಂದಿದ್ದಂದರೆ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇಸ್ವಾಮಿ ದೇವಸ್ಥಾನಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಅಲ್ಲಿಗೆ ಬಂದಿದ್ದೇವೆ ನಾವು. ಇಲ್ಲಿಗೆ ಬರೋಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿತ್ತು ಫ್ರೆಂಡ್ಸ್. ಇಲ್ಲಿನ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ನಾವು ನೆಕ್ಸ್ಟು ಅದೇ ದೇವಸ್ಥಾನದಲ್ಲೇ ಊಟ ಪ್ರಸಾದ ಇದೆ ಅಂತ ಹೇಳಿದರು. ಅಲ್ಲಿ ಊಟ ಮಾಡ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ನಾವು ಹೊರಟು ನಮ್ಮೂರಿಗೆ ಬಂದ್ವಿ ಫ್ರೆಂಡ್ಸ್. ನಮ್ಮೂರಿಗೆ ಅಲ್ಲಿಂದ ಒಂದು 9 ಗಂಟೆಗೆ ಬಿಟ್ಟಿದ್ದಕ್ಕೆ ನಮ್ಮೂರಿಗೆ 12 ಗಂಟೆಗೆ ಬಂದ್ವಿ. ಅವ್ರವ್ರ ಮನೆಗಳ ಹತ್ರ ಎಲ್ಲ ಅವ್ರನ್ನ ಇಳಿಸ್ಬಿಟ್ಟು ಅವ್ರಿಗೆಲ್ಲ ಟಾಟಾ ಮಾಡಿಬಿಟ್ಟು ನಮ್ಮ ಮನೆಗೆ ನಾವು ಬರೋ ಅಷ್ಟ್ರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.